ಇಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಚುನಾವಣೆ ಡೌಟ್. ಇಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಚುನಾವಣೆ ಡೌಟ್ ಅಂತ ಹೇಳಲಾಗ್ತಿದೆ. ಜಟಾಪಟಿ ಎದುರಾಗಿರೋದ್ರಿಂದ ಇವತ್ತು ಎಲೆಕ್ಷನ್ ಅನುಮಾನ. ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬಣದ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ಕೆಎನ್ ರಾಜಣ್ಣ ಅಧ್ಯಕ್ಷರಾಗಲಿ ಅಂತಿರುವ ಸಿದ್ದರಾಮಯ್ಯ ಬಣ. ಆದರೆ ಸಂಬಂಧಿ ಎಂಎಲ್ಸಿ ರವಿಗೆ ಅಧ್ಯಕ್ಷ ಪಟ್ಟ ಕಟ್ಟಲು ಡಿಕೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಮೊನ್ನೆ ಸಿಎಂ ಜೊತೆ ಚುನಾವಣೆಗೆ ಮಾತುಕತೆಯ ವೇಳೆ ಜಟಾಪಟಿ. ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಮುಂದೂಡಿಕೆ. ಅಧಿಕೃತ ಆದೇಶ ಹೊರಬಿದ್ರೆ ಇವತ್ತು ಚುನಾವಣೆ ಅನುಮಾನ. 6 ತಿಂಗಳು ಚುನಾವಣೆ ಮುಂದೂಡಲು ಕಾನೂನಿನಲ್ಲಿ ಅವಕಾಶ ಇದೆ. ಅಪೆಕ್ಸ್ ಬ್ಯಾಂಕ್ನಲ್ಲಿ 21 ನಿರ್ದೇಶಕರ ಪೈಕಿ 18 ನಿರ್ದೇಶಕರಿದ್ದಾರೆ. ಕೋಲಾರ, ಬಾಗಲಕೋಟೆ, ಮೈಸೂರು ನಿರ್ದೇಶಕರ ಆಯ್ಕೆ ಬಾಕಿ. ಇನ್ನುಳಿದ 18 ನಿರ್ದೇಶಕರ ಪೈಕಿ 15 ಮಂದಿ ಕೈ ಬೆಂಬಲಿತರು. 3 ಪೈಕಿ 2 ಬಿಜೆಪಿ ಬೆಂಬಲಿತರು ಕೂಡ ಇದ್ದಾರೆ. ಹಾಸನದಿಂದ ಜೆಡಿಎಸ್ನ ಸೂರಜ್ ರೇವಣ್ಣ ಇದ್ದಾರೆ. ಅಧ್ಯಕ್ಷಗಾದಿ ಕಾಂಗ್ರೆಸ್ಗೆ ಪಕ್ಕಾ ಆಗಿರೋದ್ರಿಂದ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ. ಅಪೆಕ್ಸ್ ಬ್ಯಾಂಕ್ನಲ್ಲಿ ಪ್ರಭಾವಿಯಾಗಿದ್ದಾರೆ ಕೆಎನ್ ರಾಜಣ್ಣ ಅವರು. ಹಾಗಾಗಿ ಈಗ ಈ ಒಂದು ಅಪೆಕ್ಸ್ ಬ್ಯಾಂಕ್ನ ಸಚಿವ ಸ್ಥಾನ ಈಗ ಕೆಎನ್ ರಾಜಣ್ಣ ಅವರಿಗೆ ಕೊಡಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. 2001ರಿಂದ 2005, 2015ರಿಂದ 2020ರವರೆಗೂ ಕೂಡ ಒಂದು ಸ್ಥಾನವನ್ನು ಅಲಂಕರಿಸಿದ್ರು. ಸದ್ಯಕ್ಕೆ ಈ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇವತ್ತು ನಡೆಯೋದು ಡೌಟ್ ಅಂತ ಕೂಡ ಹೇಳಲಾಗ್ತಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇವತ್ತು ನಡೆಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬಣದ ನಡುವೆ ಜಿದ್ದಾಜಿದ್ದಿ ಕೂಡ ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ದೀಪಾ? ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗದೇ ಇದ್ದಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಬೇಕು ಅನ್ನುವಂತಹದ್ದನ್ನ ನಾಯಕರ ಮುಂದೆ ಇಟ್ಟಿದ್ದಂತಹದ್ದು. ಆದ್ರೆ ಎಲ್ಲೊಂದ್ ಕಡೆ ಇದೀಗ ಅವರ ನಡುವೆಯೇ ಜಟಾಪಟಿ ಶುರುವಾಗಿದೆ ಅನ್ನುವಂತ ಮಾಹಿತಿ ಇದೆ. ಡಿಕೆಶಿ ತೀರಾ ಅತ್ಯಾಪ್ತರಾಗಿರುವಂತಹ ಎಂಎಲ್ಸಿ ರವಿ ಅವರು ಕೂಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಒಂದು ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆ ಡಿಕೆಶಿ ಬಣ ಅನ್ನುವಂತಹದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ವಿಚಾರದಲ್ಲಿ ಶುರುವಾದಂತಹ ಬೆನ್ನಲ್ಲೇ ಇದೀಗ ಇವತ್ತು ನಡಿಬೇಕಾಗಿದ್ದಂತಹ ಈ ಚುನಾವಣೆ ಮುಂದಕ್ಕೆ ಹೋಗುತ್ತೆ ಅನ್ನುವಂತಹದ್ದು. ಯಾಕಂದ್ರೆ ಮಾತುಕತೆ ಮೂಲಕ ಇದು ಬಗೆಹರಿಸ್ಕೊಳ್ಬೇಕು, ಇದನ್ನೇನು ವೋಟಿಂಗ್ ಮುಖಾಂತರ ಇದನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಇನ್ ಕೇಸ್ ಏನಾದ್ರೂ ಅಂದ್ರೆ ಕಾನೂನಲ್ಲಿ ಆದೇಶ ಕೂಡ ಇದೆ, 6 ತಿಂಗಳ ಒಳಗಾಗಿ ಅಥವಾ 6 ತಿಂಗಳವರೆಗೆ ಚುನಾವಣೆಯನ್ನ ಮುಂದೂಡಿಕೆ ಮಾಡಬಹುದು ಅಂತ. ಇನ್ ಕೇಸ್ ಹಂಗೇನಾದ್ರೂ ಆದ್ರೆ ದೊಡ್ಡ ಹಿನ್ನಡೆ ರಾಜಣ್ಣಂಗೆ ಮತ್ತೊಮ್ಮೆ ಆಗುತ್ತೆ. ಯಾಕಂದ್ರೆ 6 ತಿಂಗಳ ಕಾಲ ಅಧಿಕಾರಾವಧಿ ಇಲ್ಲದೆ ಇರುವಂತಹ ಸಮಯವನ್ನ ಅವರು ಎದುರಿಸಬೇಕಾಗುತ್ತೆ. ಇದರ ಜೊತೆಗೆ ಕೇವಲ ಕಾಂಗ್ರೆಸ್ ನಲ್ಲೇ 2 ಬಣ ಅನ್ನುವಂತಹದ್ದಲ್ಲ, ಜೆಡಿಎಸ್ ನಿಂದಲೂ ಕೂಡ ಸೂರಜ್ ರೇವಣ್ಣ ಅಧ್ಯಕ್ಷ ಗಾದಿಗೆ ಕಣ್ಣಿಟ್ಟಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನಾಗುತ್ತೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಸಿಎಂ ಮತ್ತೆ ಡಿಸಿಎಂ ಕೂತು ಮಾತನಾಡಿದ್ದೇ ಆದಲ್ಲಿ ರವಿ ಅಥವಾ ರಾಜಣ್ಣ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿಯುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಯಾರು ಆಗ್ತಾರೆ ಅನ್ನುವಂತಹದ್ದು ಕೂಡ ಕುತೂಹಲ. ಯಾಕಂದ್ರೆ 2 ಕಡೆಗೂ ಅಷ್ಟೇ ಬಲವಾದಂತಹ ಒಂದು ನಾಯಕರುಗಳು ಹಿಂದೆ ನಿಂತಿರುವಂತದ್ದು. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.